ಏನದ ಟೀಯಾ? ಅಯ್ಯೋ, ಗ್ಯಾಸ್ ಮೇಲೆ ಯಾರಾದರೂ ಗಾಜಿಂದ ಗ್ಲಾಸ್ ಇಡ್ತಾರಾ? ಹಾಂ, ಹಾಯ್ ಎವ್ರಿವನ್. ಸೊ ಯಾವಾಗೋ 9 ಮಂತ್ಸಲ್ಲಿ ನಾನು ಇನಿಕಂಗೆ ಕಿಚನ್ ಫೋಟೋಶೂಟ್ ಮಾಡಿದ್ದೆ. ಸೊ ಯಾಕೋ ಈಗಲೂ ಮಾಡೋಣ ಅಂತ ಅನ್ನಿಸ್ತು. ಸೊ ನಾನು ಮನೇಲಿದ್ದಿದ್ದ ಐಟಮ್ಸಿಂದನೇ ಈ ಫೋಟೋಶೂಟ್ನ ಸ್ಟಾರ್ಟ್ ಮಾಡಿದೆ. ಫಸ್ಟು ಆ ದಿವಾನ ಟೈಪಲ್ಲಿ ಇದ್ದಿದ್ದನ್ನು ನಾನು ಅದರ ಮೇಲೆ ಕ್ಲಾತ್ನ ಚೈನ್ ಮಾಡಿದೆ. ಅದು ಪರ್ಪಲ್ ಕಲರಲ್ಲಿ ಹಾಕಿ ಅದನ್ನೆಲ್ಲ ಸೆಟ್ ಮಾಡಿದೆ. ಆಮೇಲೆ ಅದು ಸೆಟ್ ಆಗ್ತಿರಲಿಲ್ಲ, ಬಟ್ ಹಾಗೋ ಹೀಗೋ ಅಡ್ಜಸ್ಟ್ ಮಾಡಿ ಹಂಗೂ ಹಿಂಗೂ ಮಾಡಿ ಅದನ್ನು ಅಷ್ಟೊಂದು ಸೆಟ್ರೇಟ್ ಮಾಡಿದೆ. ಆಮೇಲೆ ನಾನು ಕಿಚನಲ್ಲಿರೋ ಐಟಮ್ಸ್ನ ಯೂಸ್ ಮಾಡಿದ್ದೀನಿ ಜಾಸ್ತಿ. ಅವಳು ಯಾವಾಗಲೂ ನಾನು ಅಡುಗೆ ಮಾಡ್ಬೇಕಾದ್ರೆ ನಾನು ಮಾಡ್ತೀನಮ್ಮ ಅಂತ ಇದ್ಲು. ಸರಿ, ಅವಳ ಖುಷಿನೂ ಯಾಕೆ ಇದು ಮಾಡೋಣ ಅಂತ, ಸರಿ ಈ ಸಲ ಅವಳಿಗೂ ಒಂದು ಮಾಡಿ ಸ್ವಲ್ಪ ಬುದ್ಧಿ ಜಾಸ್ತಿ ಬಂದಿರುತ್ತಲ್ಲ. ಸೊ ಈ ರೀತಿ ಡೆಕೋರೇಟ್ ಮಾಡಿದೆ. ಅದು ಗ್ಯಾಸು ಹಳೇದಿತ್ತು, ಸೊ ಅದನ್ನು ರೀಪ್ಲೇಸ್ ಮಾಡಿದೆ ಅಲ್ಲಿ ನಾನು. ಮತ್ತು ಕಿಚನಲ್ಲಿ ಏನೇನು ಐಟಮ್ಸ್ ಇತ್ತೋ ಅದನ್ನು ತೊಗೊಬಂದು ಆ್ಯಸ್ ಇಟ್ ಈಸ್ ಇಲ್ಲೇ ಇಟ್ಟೆ. ಅಲ್ಲಿ ಬೊಕ್ಕೆ ಇಟ್ಟು ಆಮೇಲೆ ಈ ಗ್ಲಾಸಸ್ನ ಸ್ಟ್ಯಾಂಡ್ ಥರ ಜೋಡಿಸಿ ಮತ್ತು ಕಪ್ಸ್ನೆಲ್ಲ ಡೆಕೋರೇಟಿವ್ ಆಗಿ ಮಾಡಿದೆ, ನೀವು ನೋಡ್ಬೋದಲ್ಲಿ. ಮತ್ತು ಸಾಲ್ಟ್ ಬಾಕ್ಸಸ್ನ ಕೂಡ, ಪಿಂಗಾಣಿ ಬಾಕ್ಸ್ನ ಕೂಡ ನಾನು ತೊಗೊಬಂದು ಅಲ್ಲಿ ಡೆಕೋರೇಟ್ ಮಾಡಿದೆ. ತುಂಬ ಕ್ಲಾಸಿ ಲುಕ್ಕಲ್ಲಿ ಮಾಡಿದೆ ನಾನು ಇದನ್ನು, ತುಂಬ ಓವರಾಗಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿ ಪ್ಲೇಟ್ ಸ್ಟ್ಯಾಂಡ್ಸ್ ಎಲ್ಲ ತೊಗೊಬಂದಿಟ್ಟು, ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಇಟ್ಸ್ ಟೈಮ್ ಟು ಪಂಡೂಸ್ ಕಿಚನ್. ಮತ್ತು ನಾನೊಂದು A4 ಶೀಟ್ ತೊಗೊಂಡು, ನನಗೆ ಸಡನ್ನಾಗಿ ಮಾರ್ಕರ್ ಸಿಗಲಿಲ್ಲ, ಸೊ ನಾನು ನೈಲ್ ಪಾಲಿಶಲ್ಲೇ ಈ ರೀತಿ ಮಾಡಿದೆ, ಪಂಡೂಸ್ ಕಿಚನ್ ಅಂತ ಬರೆದೆ. ಸೊ ಇದೊಂಥರ ಕ್ರಿಯೇಟಿವ್ ಆಗಿತ್ತು, ಪಂಡೂಸ್ ಕಿಚನ್ ಅಂತ. ನಾ ಇದನ್ನು ಬರಿಬೇಕಾದ್ರೆ ನನ್ನ ಮಗಳು, ಅಮ್ಮ ನಾನು ಬರಿತೀನಿ ಕೊಡಮ್ಮ ಕರ್ಸಿವ್ ರೈಟಿಂಗಲ್ಲಿ ಅಂತ ಕೇಳ್ತಾ ಇದ್ಲು. ಸರಿ ಅಮ್ಮ ಆಯಿತು ಬರೀವಂತೆ ಇರಮ್ಮ, ಫಸ್ಟ್ ಇದಂಗೆ ಫೋಟೋಶೂಟ್ಗೆ ಹಂಗೆ ನೀಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಅವಳೇ ಸ್ಪೆಲ್ಲಿಂಗ್ ಹೇಳ್ತಾ ಇದ್ಲು. ಸರಿ ಆಯಿತು ಮೇಡಮ್ ಆಯಿತು ಅಂತೇಳಿ. ಸೊ ಪರ್ಪಲ್ ಕಲರ್ ನೈಲ್ ಪಾಲಿಶಲ್ಲಿ ಪಂಡು ಕಿಚನ್ ಅಂತ ಟ್ರೈ ಮಾಡಿದೆ. ಇಟ್ಸ್ ಲುಕಿಂಗ್ ಗುಡ್ ಓನ್ಲಿ, ನಾಟ್ ದ್ಯಾಟ್ ಮಚ್ ಬ್ಯಾಡ್. ಅದನ್ನು ತೊಗೊಂಡೋಗಿ ನಾನು ವಾಲ್ಗೆ ಗಮ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡಿದೆ. Take the order. ಇಲ್ಲಿ ಅವಳು ಆನ್ಲೈನಲ್ಲಿ ಆರ್ಡರ್ ತೊಗೊಂಡ್ಳು. ಸೊ ಅಮ್ಮಮ್ಮಿ ನಾನು ಆನ್ಲೈನಲ್ಲಿ ತೊಗೊತೀನಿ ಆರ್ಡರು ಅಂತ ಹೇಳ್ಬಿಟ್ಟು, ಆಮೇಲೆ ಚಪಾತಿ ಮತ್ತು ಪೊಟ್ಯಾಟೊ ಕರ್ರಿಗೆ ಆರ್ಡರ್ ಅವಳೇ ತೊಗೊಂಡ್ಳು.
ಆಮೇಲೆ ಮತ್ತು ಪೊಟ್ಯಾಟೊ ಆನ್ಲೈನಲ್ಲಿ ಆರ್ಡರ್ ತೊಗೊಂಡು ಮತ್ತು ಅಲ್ಲೇ ಸರ್ವ್ ಮಾಡ್ತಿದ್ದಾಳೆ. ಇದು ಡಿಫ್ರೆಂಟ್ ಕ್ಯಾಟ್ರಿಂಗ್ ಅವಳದು. ಸೊ ಚಪಾತಿ ಅವಳ ವೇಯಲ್ಲೇ ಮಾಡಿದ್ಲು ಚಪಾತಿ, ಸ್ಮಾಲ್ ಚಪಾತೀಸ್ ಅಂತೆ. ಮತ್ತು ಇಲ್ಲಿ ಜ್ಯೂಸ್ ಮೇಕರ್ನ ತೊಗೊಂಡ್ಲು. ಮಮ್ಮಿ ನಾನು ಇದರಲ್ಲಿ ಪೊಟ್ಯಾಟೊ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಡ್ತೀನಿ ಅಂತ. ಅಮ್ಮ ಪೊಟ್ಯಾಟೊ ಬೇಡಮ್ಮ, ನೀನು ಮ್ಯಾಂಗೋಸ್ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಡು ಅಂದೆ. ಆಮೇಲೆ ಅವಳು ಸ್ಮಾಲ್ ಚಪಾತೀಸ್ನ ಮಾಡ್ತಾಯಿದ್ಲು. ನೋಡಿ ತವ ಮೇಲೆ ಹಾಕಿದ್ದಾಳೆ. ಸೊ ಇಲ್ಲಿ ಒಂದು ಡಿಫ್ರೆಂಟಾಗಿ ಆಗುತ್ತೆ ನೋಡಿ ಟೀನ ನಮ್ಮವಳು ಯಾವ ರೀತಿ ಮಾಡ್ತಾಳೆ ಅಂತ. ಏನದ ಟೀಯಾ? ಅಯ್ಯೋ, ಗ್ಯಾಸ್ ಮೇಲೆ ಯಾರಾದರೂ ಗಾಜಿಂದ ಗ್ಲಾಸ್ ಇಡ್ತಾರಾ? ಹಾಂ ಮೇಡಮ್? ಓ ಅದು ಚಪಾತಿಯಾ? ಏನು ಮೇಡಮ್? ಏನು ಮೇಡಮ್ ಅದು? ಮೇಡಮ್ ಚಪಾತಿಗೆ ಏನು ಮೇಡಮ್ ಕರ್ರಿ ಕಾಂಬಿನೇಷನು? ಚಪಾತಿ ಆರ್ಡರ್ ಮಾಡಿದ್ಯಾರು ನಾವು ಮಾಡಿ ಸರಿ. ಚಪಾತಿಗೆ ನಾನು ಮಾಡೋ ಏನಂತ ಏನು ಆ್ಯಡ್ ಮಾಡೋದು ನಂಗೆ ಹೆಂಗೆ ಗೊತ್ತು? ನೀನು ಅವ್ರು ಏನು ಕೊಟ್ಟಿದ್ದಾರೋ ಅವ್ರು ಆರ್ಡ್ರ್ ತೊಗೊಂಡು ನೀನು ಮಾಡಬೇಕಲ್ಲ. ಅಲ್ಲ, ನಿಮ್ಗೆ ಇಷ್ಟ ಬಂದಿರೋದು ಚಪಾತಿಗೆ ನಾನು ಮಾಡಬೇಕು. ಪಲ್ಯ, ಕೊರಿಯಾ ಪಾಕ್ ಅವೆಲ್ಲ ಏನು ಆ್ಯಡ್ ಮಾಡಿ. ಏನು ಪಾಕ್? ಅಲ್ಲ ಏನು ಪಾಕ್ ಮೇಡಮ್? ಕೊರಿಯಾ ಪಾಕ್. ಏನು ಪಾಕ್? ಕೊರಿಯಾ ಪಾಕ್. ಅಟ್ಲಂಟೆ ಇವಾಗ ನಾವು ತಿಂದಿದ್ದೀವಲ್ಲ ಅದು. ಅದು ಹಂಗಂದ್ರೆ ಏನು ನಂಗೆ ಗೊತ್ತಾಗ್ತಿಲ್ವಲ್ಲ. ಓ ಕ್ಯಾಪ್ಸಿಕಮ್ ಪಲ್ಯವಾ? ಬಾ ಡಿಫ್ರೆಂಟ್ ನೇಮ್ಸಲ್ಲಿ ಕರಿತಿದ್ದೀರಾ ಚೆಫ್ ನೀವು. ನೀವು ಎಕ್ಸ್ಟ್ರಾಡಿನರಿ ಚೆಫ್ ನೀವು. ಪಲ್ಯ ಮತ್ತೆ ಪೊಟ್ಯಾಟೊ ಪಲ್ಯ ಮತ್ತೆ ಬ್ರಿಂಜಾಲ್ ಪಲ್ಯ. ಏನು ಬೇಕು ಆರ್ಡರ್? ನಮಗೆ ಪೊಟ್ಯಾಟೊ ಪಲ್ಯ ಮೇಡಮ್. ಸರಿ, ಪೊಟ್ಯಾಟೊ. ಏನು ಚಪಾತಿಗೆ ಪಲ್ಯ. ಏನು ಪಲ್ಯ ಮಾಡ್ತಿದ್ದೀರಾ? ಸಪೋಟ ಪಲ್ಯ. ಸಪೋಟ ಅಲ್ಲ, ಏನು ಮೇಡಮ್ ಅದು ಅಷ್ಟೊತ್ತು ಯೋಚನೆ ಮಾಡ್ತಿದ್ದೀರಾ? ಮೇಡಮ್ ಏನು ಪಲ್ಯ ಹೇಳಿ ಅದು? ಅದೇನು ಕೊಯ್ತಾ ಇರೋದು, ಕಟ್ ಮಾಡ್ತಿರೋದೇನು ನೀವು? ಪೊಟ್ಯಾಟೋವಾ? ಮತ್ತು ಪೊಟ್ಯಾಟೋಯಿಂದ ಏನು ಮಾಡ್ತಿದ್ದೀರಾ? ಪೊಟ್ಯಾಟೊ ಪಲ್ಯ. ಏನಕ್ಕೆ ಮೇಡಮ್? ಅವ್ರಿಗೆ ಚಪಾತಿ ಆರ್ಡರ್ ಮಾಡಿದ್ರಲ್ಲ, ಅದಕ್ಕೆ ಪೊಟ್ಯಾಟೊ ಪಲ್ಯ ಬೇಕಂತೆ, ಅದಕ್ಕೆ ಮಾಡ್ತಾರೆ. ಮೇಡಮ್ ಟೀ ಆರ್ಡ್ರ್ ಆಗೋಯ್ತಾ ಮೇಡಮ್? ಆರ್ಡರ್ ಆಗೋಯ್ತು, ಅಲ್ಲಿಕ್ಕಿದ್ದೀವಿ, ನೀವು ತೊಗೊಂಡು ಹೋಗ್ಬೋದು. ಓ ಏನು ಹೋಗೋಚ್ಚು? ತೊಗೊಂಡೋಗಿ. ಓ ಇದು ಸೆಲ್ಫ್ ಸರ್ವಿಸಾ ಮೇಡಮ್? ಓಕೆ ಮೇಡಮ್. ಫೈನಲಿ ನಮ್ಮ ಚೆಫ್ದು ಶೋ ಕಂಪ್ಲೀಟ್ ಆಯಿತು. ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.